ಇನ್ನು ಬಿಜೆಪಿಯಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಟಿಕೆಟ್ ಫೈಟ್ ಜೋರಾಗ್ತಾ ಇದೆ. ದಾವಣಗೆರೆ ಲೋಕಸಭಾ ಟಿಕೆಟ್ಗಾಗಿ ಭಾರೀ ಲಾಬಿ ನಡೀತಾ ಇದೆ. ಸಿದ್ದೇಶ್ವರ್ಗೆ ಟಿಕೆಟ್ ತಪ್ಪಿಸಲು ರೇಣುಕಾಚಾರ್ಯ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಟಿಕೆಟ್ ಬದಲಾಗುವುದು ಕೂಡ ಅಷ್ಟೇ ಸತ್ಯ. ದಾವಣಗೆರೆಯಿಂದ ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಲೇಬಾರದು ಅಂತ ದೆಹಲಿಯಲ್ಲಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೂರ್ಯ ಚಂದ್ರರು ಎಷ್ಟು ಸತ್ಯವೋ ಟಿಕೆಟ್ ಬದಲಾಗೋದು, ಈ ಬಾರಿ ಟಿಕೆಟ್ ಬದಲಾಗೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳ್ತಾರೆ ರೇಣುಕಾಚಾರ್ಯ. ಹೈಕಮಾಂಡ್ ನಾಯಕರಿಗೆ ಈ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೇವೆ. ವಾರದಿಂದ ದೆಹಲಿಯಲ್ಲಿಯೇ ಬೀಡುಬಿಟ್ಟಿದ್ದಾರೆ ರೇಣುಕಾಚಾರ್ಯ ಹಾಗೂ ಅವರ ಟೀಮ್. ಸಿದ್ದೇಶ್ವರ ವರ್ಸಸ್ ರೇಣುಕಾಚಾರ್ಯ ಎನ್ನುವಂತಹ ಪರಿಸ್ಥಿತಿ ಇದೆ. ಹಾಗಾದ್ರೆ ಯಾರ ಕೈ ಮೇಲಾಗತ್ತೆ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಸಿದ್ದೇಶ್ವರ ವರ್ಸಸ್ ರೇಣುಕಾಚಾರ್ಯ ಇಬ್ಬರಲ್ಲಿ ಯಾರ ಕೈ ಮೇಲಾಗತ್ತೆ? ತಾವು ಸೂಕ್ತವಾದ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರ ಮುಖಂಡರ ಮನದಾಳದ ಮಾತುಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರ ಜನಕ್ಕೆ ಮನವರಿಕೆ ಮಾಡಿಕೊಡಿವಿ. ನಮಗೆ ನಂಬಿಕೆ ವಿಶ್ವಾಸ ಇದೆ, ಈ ಬಾರಿ ಹೊಸಮುಖ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ದಾವಣಗೆರೆ ಜಿಲ್ಲೆಗೆ ತಾವು ಸೂಕ್ತವಾದ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು ಮತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು. ಈ ನಿಟ್ಟಿನಲ್ಲಿ ಕಾರ್ಯಕರ್ತರ ಮುಖಂಡರ ಮನದಾಳದ ಮಾತುಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರ ಜನಕ್ಕೆ ಮನವರಿಕೆ ಮಾಡಿಕೊಡಿವಿ. ನಮಗೆ ನಂಬಿಕೆ ವಿಶ್ವಾಸ ಇದೆ, ಈ ಬಾರಿ ಹೊಸಮುಖ ಬದಲಾವಣೆ ಆಗುತ್ತೆ ಅಂತ ಹೇಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.